ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ತುಂಬ ವಿಶೇಷವಾಗಿದೆ. ಹೃದಯ ಕದಿಯುವ ಘಟನೆಗಳು ನಡೆಯುತ್ತಿದೆ. ಬನ್ನಿ, ಅದೇನಾಗಿದೆ, ಆ ಸಂಚಿಕೆಯಲ್ಲಿ ಏನು ವಿಶೇಷ ಇದೆ, ಏನು ರೋಮಾಂಚನಗೊಳ್ಳುವಂಥ ವಿಶೇಷ ಇದೆ ಅಂತ ನೋಡೋಣ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ನಿಂಗವ್ವ ಅವರು ರೂಮಲ್ಲಿ ಏನೋ ಓದ್ತಾ ಕೂತಿರ್ತಾರೆ. ಅವರು ಎದ್ಬಿಟ್ಟು ಇದೇನಪ್ಪ ಯಾರೂ ಏನು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡಿದ ತಕ್ಷಣ ಫುಲ್ಲು ರೂಮ್ ಎಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ. ಅವರೂ ಸಹ ಸುಟ್ಟೋಗೋ ಅರ್ಧ ಫುಲ್ಲು ಸುಟ್ಟೋಗೋ ಸ್ಥಿತಿಗೆ ಬಂದಿರ್ತಾರೆ. ಅಷ್ಟೊತ್ತಲ್ಲಿ ಯಾರಾದರೂ ಕಾಪಾಡಿ ನನ್ನನ್ನು, ಯಾರಾದರೂ ಕಾಪಾಡಿ ಅಂತ ಹೇಳ್ಬಿಟ್ಟು ಜೋರಾಗಿ ಅರ್ಚ್ಕೊತಿರ್ತಾರೆ. ಯಾರೂ ಬರ್ತಿರಲ್ಲ, ಎಲ್ಲರೂ ಮನೆಯಿಂದ ಆಚೆ ಹೊರಗಡೆ ಹೋಗಿರ್ತಾರೆ. ಯಾರೂ ಇಲ್ವಲ್ಲ, ಯಾರಾದರೂ ಕಾಪಾಡಿ ಅಂತ ಹೇಳ್ಬಿಟ್ಟು ಜೋರಾಗಿ ಅರ್ಚ್ಕೊತಿರ್ತಾರೆ. ಬೆಂಕಿ ಎಲ್ಲ ಫುಲ್ಲು ನಿಂಗವ್ವ ಅವ್ರ ಸೀರೆ ಎಲ್ಲ ಹತ್ಕೊಂಡಿರುತ್ತೆ. ಅಷ್ಟರಲ್ಲಿ ಅಲ್ಲೇ ಸಂಗೀತ ಅವರು ಇದೇನು ಅತ್ತೆ ಕೂಗ್ತಿರೋ ಥರ ಶಬ್ದ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾರೆ. ಬಂದ್ಬಿಟ್ಟು ನೋಡ್ತಿರ್ಬೇಕಾರೆ ಇದೇನು ಅತ್ತೆ ರೂಮಿಂದ ಹೊಗೆ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಏನಾಗಿದೆ ಅತ್ತೆ ಅಂತ ಹೇಳ್ಬಿಟ್ಟು ಬಂದು ನೋಡ್ತಾರೆ. ನೋಡಿದ್ರೆ ಫುಲ್ಲು ಹೊಗೆ ಹತ್ಕೊಂಡ್ಬಿಟ್ಟು ಬೆಂಕಿ ಎಲ್ಲ ಅತ್ತೆ ಅರ್ಧ ಫುಲ್ಲು ಬೆಂಕಿ ರೂಮೆಲ್ಲ ಫುಲ್ ಸುಡ್ತಿರುತ್ತೆ. ಸಂಗೀತ ಅವರು ಅಯ್ಯೋ ದೇವ್ರೆ, ಏನು ಮಾಡಲಿ ನಾನು ಇವಾಗ, ಅಯ್ಯೋ ಏನಾಗೋಯ್ತು ಇವಾಗ, ಏನು ಮಾಡಲಿ ನಾನು ಇವಾಗ ಅಂತ ಹೇಳ್ಬಿಟ್ಟು ಅತ್ತೆ ಒಂದು ನಿಮಿಷ ತಡೀರಿ ಅತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ದೊಡ್ಡದು ಬೆಡ್ಶೀಟ್ ಅಂತ ತೊಗೊಂಬಂದ್ಬಿಟ್ಟು ಅತ್ತೆ ನೀವೇನು ಹೆದರ್ಕೊಂಬೇಡಿ ಅತ್ತೆ, ನಾನು ಬರ್ತೀನತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ಬಿಟ್ಟು ಅತ್ತೇನು ಹೇಗೋ ಆಚೆನ ಕರ್ಕೊಂಬರ್ತಾರೆ. ಆದರೆ ಸಂಗೀತ ಅವರು ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ಅಯ್ಯೋ ಅತ್ತೆ, ಅಯ್ಯೋ ಸಂಗೀತ ಹುಷಾರಮ್ಮ ಅಂತ ಹೇಳ್ಬಿಟ್ಟು ನಿಂಗಮ್ಮ ಅವ್ರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮನಸ್ವಿ, ಭೂಮಿ ಎಲ್ಲರೂ ಬರ್ತಾರೆ. ಅತ್ತೆ ಏನಾಗಿದೆ ಅತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಿರ್ತಾರೆ. ಸಂಗೀತ ಅವರು ರೂಮ್ ಒಳಗಡೆ ಬೆಂಕಿ ಸುತ್ತ ಇರುತ್ತೆ, ಅಲ್ಲೇ ಇರ್ತಾರೆ. ಅಷ್ಟರಲ್ಲಿ ಭೂಮಿಯವರು ಸಹ ರೂಮ್ ಒಳಗಡೆ ಹೊರಟೋಗ್ಬಿಡ್ತಾರೆ. ಇಬ್ಬರು ಸಿಗಾಕೊಂಡಿರ್ತಾರೆ. ಅಷ್ಟರಲ್ಲಿ ನಿಂಗವ್ವರು ಎಲ್ಲೋ ಇದ್ದೀರಾ, ಬನ್ನಿ ಬೇಗ. ಅಯ್ಯೋ ಸಂಗೀತ, ಭೂಮಿ, ಮನಸ್ವಿನಿ ಏನಾಯಿತು ಅಂತ ಹೇಳ್ಬಿಟ್ಟು ಫುಲ್ಲು ಕೂಗಾಡ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ತು, ಸತ್ಯಣ್ಣ, ಶ್ರವಣ್ ಅವರು, ರಾಮ್ ಅವರು ಎಲ್ಲರೂ ಬರ್ತಾರೆ. ಬಂದ್ಬಿಟ್ಟು ನೋಡ್ತಿರ್ತಾರೆ. ಅಯ್ಯೋ ಏನಾಯ್ತಿದು, ಸಂಗೀತ ಅವರು ಅಜಿತ್ ನೀನು ಬರಬೇಡ ಕಣೋ, ತುಂಬ ಬೆಂಕಿ ಇದೆ ಅಂತ ಹೇಳ್ತಿರ್ತಾರೆ. ಆದರೂ ಸಹ ಅಜಿತ್ ಅವರು ಒಳಗಡೆ ಬಂದ್ಬಿಟ್ಟು ಇಬ್ಬರೂ ಹಿಡ್ಕೊತಾರೆ. ಅಷ್ಟರಲ್ಲಿ ಶ್ರವಣ್ ಅವರು, ಸತ್ಯಣ್ಣ ಅವರು ಎಲ್ಲ ಹೋಗ್ಬಿಟ್ಟು ನೀರು ತರಕ್ಕೆ ಹೋಗ್ತಾರೆ. ಆಮೇಲೆ ಅಜಿತ್ತು ಹೇಗೋ ಕಾಪಾಡ್ಬಿಟ್ಟು ಆಚೆ ಬರ್ತಾರೆ. ಅಷ್ಟರಲ್ಲಿ ಡಾಕ್ಟ್ರು ಫುಲ್ಲು ಭೂಮಿ ಮತ್ತು ಸಂಗೀತ ಅವ್ರಿಗೆಲ್ಲ ಫುಲ್ಲು ಗಾಯ ಆಗಿರುತ್ತೆ. ನಿಂಗವ್ವವ್ರಿಗೂ ಸ್ವಲ್ಪ ಗಾಯ ಆಗಿರುತ್ತೆ. ಡಾಕ್ಟ್ರ್ ಬಂದ್ಬಿಟ್ಟು ಅವ್ರಿಗೆಲ್ಲ ನೀಟಾಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲಿ ಶಾಪಿಂಗ್ ಹೋಗಿರೋ ಮಯೂರಿ, ಚಂದ್ರಿಕಾ ಮತ್ತು ರಾಜೇಂದ್ರ ಅವರು ಮನೆಗೆ ಬರ್ತಾರೆ. ಅಯ್ಯೋ ಏನಾಗಿದೆ ಎಲ್ಲರೂ, ನಿಮಗೆ ಏನಾಗಿದೆ, ಡಾಕ್ಟ್ರು ಇವಾಗ ಹೋದ್ರು, ಏನಾಗಿದೆ ತಂಗಿಯವ್ವ, ನಿನಗೇನಾಗಿದೆ, ಇದೇನು ಇಷ್ಟೊಂದು ಗಾಯ ಆಗಿದೆಯಲ್ಲ ಇಬ್ರಿಗೂ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದು ಅಳಿಯಂದರೆ ನೀವು ಇಲ್ಲಿಂದ ಶಾಪಿಂಗ್ ಹೋಗಿದ ತಕ್ಷಣ ಈಗೆಲ್ಲ ಬೆಂಕಿ ಎತ್ಕೊಂತು, ಈಗೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ನಿಂಗವ್ವರು ರಾಜೇಂದ್ರ ಅವ್ರಿಗೆ ಹೇಳ್ತಿರ್ತಾರೆ. ಅಯ್ಯೋ ಅತ್ತೆ, ಅಯ್ಯೋ ದೇವ್ರೆ, ತಂಗಿಯವ್ವ ನೀನೇನೋ ಇವತ್ತು ಇರಲಿಲ್ಲ ಅಂದರೆ ನಮ್ಮ ಅತ್ತೆ ನಾವು ಕಳ್ಕೊಂಬಿಡ್ತಿದ್ವಿ, ನಿನ್ನಿಂದನೇ ನಮ್ಮ ಅತ್ತೆ ಇವತ್ತು ಉಳಿದಿದ್ದು, ತುಂಬ ಟ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ರಾಜೇಂದ್ರ ಅವರು ಸಂಗೀತ ಅವ್ರಿಗೆ ಹೇಳ್ತಿರ್ತಾರೆ. ಅತ್ತೆನೇ ದೇವ್ರ ರೂಪದಲ್ಲಿ ಬಂದ್ಬಿಟ್ಟು ಕಾಪಾಡಿದ್ದಾರೆ ಅಂತ ಚಂದ್ರಿಕಾ ಅವ್ರು ಹೇಳ್ತಿರ್ತಾರೆ. ರಾಜೇಂದ್ರ ಅವರು ಚಂದ್ರಿಕಾ ಏನೂ ಸರಿ ಇಲ್ಲ, ಇವಾಗ ಏನೋ ಆಗ್ತಿದೆ, ಒಂದು ಕೆಲಸ ಮಾಡೋಣ, ಅತ್ತೆ ಹೆಸರಲ್ಲಿ ಒಂದು ದೇವ್ರ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಂಗೀತ ಅವರು ದೇವ್ರ ರೂಪದಲ್ಲಿ ನನ್ನ ಮಗ ಮತ್ತು ನನ್ನ ಸೊಸೆ ಬಂದ್ಬಿಟ್ಟು ನನ್ನನ್ನು ಕಾಪಾಡಿಬಿಟ್ರು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಈ ಕಡೆ ಮಯೂರಿ ಅವರು ಮನಸ್ವಿನಿ ತುಂಬ ಗಾಯ ಆಗಿದೆಯಾ ಮನಸ್ವಿನಿ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ. ಮನಸ್ವಿನಿ ಸಹ ನಮ್ಮ ಮಾವ ಸರಿಯಾಗಿ ಟೈಮಿಗೆ ಬಂದ್ಬಿಟ್ಟು ನನ್ನನ್ನು ಕಾಪಾಡಿಬಿಟ್ರು ಅಂತ ಹೇಳ್ತಿರ್ತಾರೆ. ರಾಜೇಂದ್ರ ಅವರು ಅಜಿತ್ ಹತ್ರ ಹೋಗ್ಬಿಟ್ಟು ನಮ್ಮ ಮನೆ ದೇವರು ಕಣೆಯ ನೀನು, ನಮ್ಮ ಮನೆ ದೇವರು, ನಮ್ಮ ಅತ್ತೆನ ಉಳಿಸ್ಬಿಟ್ಟೆ ಇವತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಜಿತ್ ಅವರು ಫೋನಲ್ಲಿ ಮಾತಾಡಿಕೊಂಡು ಬರ್ತಿದ್ದೀರಾ ಅಂತ ಕೇಳ್ತಾರೆ. ನೀವು ಯಾರೋ ಜೊತೆಗೆ ಮಾತಾಡ್ತಿದ್ದೀರಾ, ಮಾತಾಡಿ ಅಂತ ಹೇಳ್ಬಿಟ್ಟು ರಾಜೇಂದ್ರ ಅವರು ಅಲ್ಲಿಂದ ಈ ಕಡೆ ಬರ್ತಾರೆ. ನಿಂಗವ್ವ ಅವರು ನಾನೀಗ ಇಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಸೊಸೆ ಸಂಗೀತ ಮತ್ತು ರಾಮ್, ನನ್ನ ಮಗ, ಅವರಿಬ್ಬರಿಂದನೇ. ರಾಮು ಅಂದರೆ ನನಗೆ ತುಂಬ ಇಷ್ಟ. ಅವ್ನು ಚಿಕ್ಕ ವಯಸ್ಸಿಂದನೂ ನನ್ನ ಸೆರೆಗಿಟ್ಕೊಂಡೇ ತಿರುಗ್ತಿದ್ದ. ಊಟ ಮಾಡಿಸೋದ್ರಿಂದ ಎದ್ಬಿಟ್ಟು ಸ್ನಾನ ಮಾಡಿಸೋದು ತನಕ ಎಲ್ಲನೂ ಅಮ್ಮನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂದೆನೇ ಓಡಾಡ್ತಿದ್ದ. ಆದರೆ ಮದುವೆ ಆಗಿದ ತಕ್ಷಣ ಯಾವಾಗಲೂ ಹೆಂಡ್ತಿ ಮಾತೇ ಕೇಳ್ತಿದ್ದ. ಅದಕ್ಕೆ ಎಲ್ಲಿ ನನ್ನ ಮಗ ನಂಗೆ ಕೈ ತಪ್ಪೋಗ್ಬಿಡ್ತಾನೆ, ಎಲ್ಲಿ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಡ್ತೈತೆ ಅಂತ ಹೇಳ್ಬಿಟ್ಟು ತುಂಬಾ ಅವನಿಗೆ ಭಯಕ್ಕೆ ತುಂಬ ಅಧಿಕಾರ ಚಲಾಯಿಸೋಕ್ಕೆ ಪ್ರಯತ್ನಪಟ್ಟೆ. ಸಂಗೀತ ಮಾತು ಕೇಳ್ಕೊಂಬಿಟ್ಟು ಅವನು ಮನೆ ಬಿಟ್ಟು ಹೋಗ್ಬಿಟ್ಟ. ಅದಕ್ಕೆ ಇನ್ನೂ ನನ್ನ ಮೇಲೆ ಅವರಿಬ್ಬರ ಮೇಲೆ ಕೋಪ ಜಾಸ್ತಿ ಆಗೋಯಿತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಂಗೀತನ ಕರೆದ್ಬಿಟ್ಟು ದಯವಿಟ್ಟು ನಾನು ಕ್ಷಮಿಸ್ಬಿಡು ಸಂಗೀತ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಂಗೀತ ಅವರು ಅತ್ತೆ ನೀವು ನನ್ನ ಪಾಲಿನ ದೇವರು ಅತ್ತೆ, ನೀವು ಅದನ್ನೆಲ್ಲ ಕೇಳಬಾರ್ದು, ನೀವು ನಮ್ಮನ್ನು ಕ್ಷಮಿಸ್ಬೇಕು ಅತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾರೆ.
ಅಜಿತು ಇದನ್ನು ಯಾರು ಮಾಡಿದ್ದು ಅಂತ ಹೇಳ್ಬಿಟ್ಟು ಎಲ್ಲೋ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಮುಂದಿನ ಸಂಚಿಕೆಯಲ್ಲಿ ಯಾರು ಇದನ್ನು ಮಾಡಿದ್ದು ಅನ್ನೋದನ್ನ ಪೊಲೀಸವ್ರು ಕರೆಸ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದು ಯಾರು ಏನು ಅವ್ರು ಯಾಕೆ ಮಾಡಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.